ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ. ಬರೀ ಮಕ್ಕಂಡು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಇವತ್ತು ಊರಿಗೆ ಹೊಂಟೀನಿ. ಊರಿಗೆ ಹೋಗ್ತಲ್ಲ, ಬೇಜಾರಿಲ್ಲ. ದೊಡ್ಡಮ್ಮ ಬಂದಾಗೊಮ್ಮೆ ಇದ ಆಟ ಆಡ್ತಾಳ. ಬಾಯ್ ಬಾಯ್ ದೊಡ್ಡಮ್ಮ. ಇಷ್ಟೊತ್ತನ ಸಾವಿತ್ರಿ ಅಳಾಕಂತಿದ್ಲ. ಅಪ್ಲಿಕೇಶನ್ ಮಾಡಿದೆವ ಇದನ್ನ. ನಾನು ಎಷ್ಟು ಸಲ ಕಂಪ್ಲೇಂಟ್ ರೇಸ್ ಮಾಡೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ಗೈಸ್, ಇನ್ನೊಂದೇನಪ್ಪ ಅಂತಂದ್ರೆ ಗೈಸ್, ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂದ್ರೆ ಒಂದು 2 ತಿಂಗಳ ಮೇಲೆ ಆಯ್ತು ಅನ್ಸುತ್ತಾ. ನಿಮ್ಗೆ ಗೊತ್ತಿರೋ ಹಾಗೆ ಅವಾಗ ಸ್ವಲ್ಪ ದಿನ ರೆಸ್ಟ್ ಮಾಡಿ ಬಂದಿದ್ದೆಲ್ಲ. ಮತ್ತು ಇವಾಗ ಹೋಗ್ತಿದ್ದೀನಿ ನೋಡ್ರಿ. ಆಲ್ರೆಡಿ ನಿನ್ನೆ ನೀವು ನೋಡಿದ್ರಿ, ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಲ್ಲ. ಸೊ ಡೆಲಿವರಿ ಡೇಟ್ ಹತ್ರ ಬರ್ತಾಯಿದೆ. ಇವಾಗ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ, ಫುಲ್ ಟಯರ್ಡ್ ಆಗ್ತಿದೆ. ಅದಕ್ಕೋಸ್ಕರ ಅವ್ರಿಗೆ ಹೋಗ್ತಾಯಿದ್ದೀನಿ. ಮತ್ತು ಇವತ್ತು ಕೊಪ್ಪಳ ಜಾತ್ರೆ ಐತಿ ಗೈಸ್. ಅಮೂಲ್ಯ ಅಣ್ಣನಿಗೆ ಇವತ್ತು ಹಾಫ್ ಡೇ ಕೊಟ್ಟಿದ್ದಾರೆ. ಪಾಪ ಅವ್ರನ್ನ ಬಿಟ್ಟೋಗಕ್ಕೆ ಸ್ವಲ್ಪ ಬೇಜಾರೈತಿ. ಅವರು ನೋಡ್ರಿ ಇದಾಗಿ ನೋಡಿ ನ್ಯಾಚುರಲ್ ಬ್ಯೂಟಿ ಸಾವು. ಮತ್ತು ಕೊಪ್ಪಳ ಜಾತ್ರೆ ಐತಿ. ಕಮೆಂಟ್ಸ್ ಒಳಗೆ ನನಗೆ ಒಂದಿಬ್ಬರು ಕೊಪ್ಪಳ ಜಾತ್ರೆಗೆ ಬರ್ರಿ ಅಕ್ಕ ಅನ್ನೋದು ನೋಡ್ರಿ. ಟೀ ಮಾಡೋಕೆ ಇಟ್ಟಿದ್ನೆ ಎಲ್ಲರಿಗೂ ಸೇರಿ. ಹಾಗೆ ಅಮೂಲ್ಯರಿಗೂ ಟೈಮ್ ಆಗಿತ್ತಲ್ಲ, ಸೊ ರೈಸ್ ಮಾಡೋಕ್ಕಂತ ಇಡಬೇಕಂತ ರೆಡಿ ಮಾಡಿಟ್ಟಿದ್ದೆ ನೋಡ್ರಿ. ಚೌಳಿಕಾಯಿ ಪಲ್ಯ ಮಾಡೋಣ ಅಂತೇಳಿ ಕುದಿಯೋಕೆ ಇಟ್ಟಿದ್ದೀನಿ ನೋಡ್ರಿ. ಚೌಳಿಕಾಯಿ ನೋಡ್ರಿ, ಇದು ಜವಾರಿ ಚೌಳಿಕಾಯಿ ಅಂತ ಗೈಸ್. ನಮ್ಮ ದೊಡ್ಡಮ್ಮ ಊರಿಂದ ಬರುವಾಗ ತೊಗೊಂಬಂದಿದ್ರು. ಅದನ್ನೇ ಪಲ್ಯ ಮಾಡಿದ್ರೆ ಆಯಿತು ಅಂತೇಳಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ. ನೋಡ್ರಿ, ಅಕ್ಕ ಎದ್ದು ಅಡುಗೆ ಮಾಡಕ್ಕಂತಾಳ. ನಾವು ಈಗ ಎದ್ದು ಬಂದೀವಿ. ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಅಪರೇಕಿಗೆ ಸಾಕಾಗಕ್ಕಂತೈತಂತ, ಕಾಲೆಲ್ಲ ದಪ್ಪ ಆಗಕ್ಕಂತವು, ಸ್ವಲ್ಪ ನಿಂತ್ರೆ ನಿಲ್ಲಕ್ಕಾಗಬಲ್ದು. ಏನ ಮಾಡ್ತಾವ ಕನ್ಫರ್ಮ್ ಹೋಗ್ತೀನ ಇವತ್ತು. ಪಾಪರಿ ಕೆಲ್ಸನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಇಲ್ಲಿ. ಅವಳೊಬ್ಳೆ ಆಗ್ತಾಳಲ್ಲ. ಬರೀ ಮಕ್ಕಂಡು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಕುಂತ್ರ ಭಾಳ ತನ ಕುಂದ್ಬಿಡ್ತೀನಿ, ನಿಂತ್ರ ಭಾಳ ತನ ನಿಂತ. ನೋಡ್ರಿ, ಅವಾಗಲೇ ಹೇಳಿದ್ನಲ್ಲ ಜವಾರಿ ಚೌಳಿಕಾಯಿ ಅಂತ. ಹೆಂಗಾಗೈತಿ ಟೇಸ್ಟ್ ಅಂತ ಗೊತ್ತಿಲ್ಲ, ನೋಡಬೇಕು. ಅಮೂಲ್ಯರ ಬಾಕ್ಸಿಗೆ ಇವತ್ತು ರೈಸ್ ಚೌಳಿಕಾಯಿ ಮಾಡೀನಿ. ಚೌಳಿಕಾಯಿ ಅಂದ್ರೆ ಅವ್ರಿಗೆ ಫೇವ್ರೇಟ್ ರೈಸ್. ಇವತ್ತು ರೊಟ್ಟಿ ಮಾಡೋಕ್ಕೆ ಟೈಮ್ ಆಗಲ್ಲ, ಸೊ ಅದಕ್ಕೋಸ್ಕರ ಚೌಳಿಕಾಯಿ ಹಣ್ಣು ಕಟ್ಕೊಂಡು ಹೋಗ್ತಾರ. ಅಮ್ಮು ಇವತ್ತು ಊರಿಗೆ ಹೊಂಟೀನಿ. ಇವಾಗೇನಿಲ್ಲಲ್ಲ, ಇನ್ನೂ ಸ್ವಲ್ಪ ದಿನ. ಗೈಸ್ ನೋಡ್ರಿ, ಇದನ್ನು ವಿಶಾಲ್ ಮಾರ್ಟ್ನಾಗ ಮೊನ್ನೆ ತೋರ್ಸೋಕ್ಕಾಗಿಲ್ಲ ಗೈಸ್. ಫೋನ್ ಸ್ವಿಚ್ ಆಫ್ ಆಗಿಬಿಡ್ತೀನಿ ನಿನ್ನೆ. ಅದಕ್ಕೋಸ್ಕರ ಏನೇನು ತೊಗೊಂಡೆ ಅಂತ ತೋರ್ಸೋಕ್ಕಾಗಲಿಲ್ಲ. ಬಾಳೆಹಣ್ಣು ತೊಗೊಂಡಿಲ್ಲ, ಸುಮ್ಮನೆ ಕಾಲಾಗಾಕ ಮ್ಯಾಟ್ ಮತ್ತು ಇದು ಒಂದು ಇನ್ನೊಂದು ಏನೇನೋ ತಗೊಂಡು ಇವ್ರಿಗೆ ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಅಷ್ಟೇ ತಿನ್ನೋದು. ಕಿಂಡರ್ ಜಾಯಿ ಹೇಳು ಮತ್ತೆ ಅದನ್ನು. ಮತ್ತೆ ಅದೇ ಕಿಂಡರ್ ಜಾಯ್, ಅದನ್ನೇ ತಿಂತಿಲ್ಲ ನೀನು. ಸಿಪ್ಪೆ ತಿಂತಿದ್ದೆ ಅದರದ್ದು, ಆಟ ಆಡ ತಿಂತಿದ್ಯಾ. ಇವತ್ತು ಊರಿಗೆ ಹೋಗಿ ನಾನು ಊರಿಗೆ ಹೋಗ್ತೀನಲ್ಲ, ಬೇಜಾರಿಲ್ಲ. ಎದಕ್ಕೆ ಯಾರು ಕರ್ಕೊಂಬರ್ತಾರವ ದಿನ? ಯಾರು ಕಳಿಸ್ತಾರ ನಂತರ? ಬರ್ತೀರಿ. ಬೆಳಿಗ್ಗೆ ಯಾರು ಕಳಿಸ್ತಾರ ಸ್ಕೂಲಿಗೆ? ಊಟ ಮಾಡ್ಬಾ, ಟೈಮ್ ಆಗ್ಯದ. ಅಮ್ಮ ಇವತ್ತು ಕೊಪ್ಪಳ ಜಾತ್ರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕೊಪ್ಪಳ ಜಾತ್ರೆಗೆ ಬರ್ರಿ ಅಂತ ಕರೆ ಹಾಕ್ತಿದ್ರು. ಪ್ರತಿ ವರ್ಷ ಬರ್ತಿರ್ತೀವಿ ಗೈಸ್. ಈ ವರ್ಷ ಒಂದೇ ಈ ಬೇಬಿ ಇರೋದಕ್ಕೆ ಮಿಸ್ಸಿಂಗ್. ನೆಕ್ಸ್ಟ್ ಬೇಬಿನ ಕರ್ಕೊಂಡು ಬರ್ತೀವಿ ಅಲ್ಲಮ್ಮ. ಓಕೆ, ಊಟ ಮಾಡ್ಬಾ, ಟೈಮ್ ಆಗ್ಯದ. ಏನು ಮಾಡಿ ಹಿಂಗೆ ಗೊತ್ತೈತಲ್ಲ. ರೈಸ್ ನೋಡ್ರಿ, ಊಟಕ್ಕೆ ಚೌಳಿಕಾಯಿ ಪಲ್ಯ ಮತ್ತು ಇನ್ನೊಂದು ಪಲ್ಯ ಆ್ಯಡ್ ಮಾಡಿದೆ ನೋಡ್ರಿ. ಅಂದ್ರೆ ಅದ್ರೊಳಗೆ ಹಸಿ ಮೂಲಂಗಿ ಮತ್ತು ಹಸಿದು ಇದು ಸೌತೆಕಾಯಿ, ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಹಾಕಿದ್ದೆ. ಟೊಮೊಟೊ ಹಾಕ್ಬೇಕಾಗಿತ್ತು ಇದ್ರಾಗ, ಮರೆತು ಬಿಟ್ಟಿದ್ದೀನಿ ನೋಡ್ರಿ. ಗೈಸ್ ಊಟ ಮಾಡೋಣ ಬನ್ನಿ ಗೈಸ್. 2 ಪಲ್ಯ ಮಾಡಿದೀನಿ ನೋಡ್ರಿ ಇವತ್ತು. ದೊಡ್ಡಮ್ಮ ಬಂದಾಗೊಮ್ಮೆ ಇದ ಆಟ ಆಡ್ತಾಳ್ರಿ. ಜ್ಯೋತಿ ಸಾವು ಅದರ ಈಕೆ ಹೊಂಟಾಳೆ. 2 ದಿನ ಅದೆಯಲ್ಲ,
ಇವತ್ತು ನಾಳೆ ಏನೋ ಫಂಕ್ಷನ್ ಐತಂತ ಗೈಸ್ ಹೋಗ್ತಿದ್ದಾಳ. ಬಾಯ್ ಬಾಯ್ ದೊಡ್ಡಮ್ಮ. ನೋಡ್ರಿ ನಮ್ ದೊಡ್ಡಮ್ಮ ಅಣ್ಣನಿಗೆ 50 ಅಮ್ಮನಿಗೆ 50 ಕೊಡಕ್ ಹೋಗ್ಯಾಳ. ಇಸ್ಗಲಿಲ್ಲ. ಅದೇ ಟೈಮಿಗೆ ನನ್ ಕೇಕ್ ಕೊಟ್ಬಿಟ್ಲ, ಮುಗೀತು. ಅಮ್ಮೂಲಿನ ನ್ಯೂ ಡ್ರೆಸ್ ನೋಡ್ರಿ, ಅಕ್ಕಿ ಹೊಲಸು ಮಾಡ್ಕೊಂತಾಳ ಅಂತೇಳಿ ಎಷ್ಟು ಹೊಲಸು ಮಾಡ್ಕೊಂತಾಳ ಗೈಸ್. ಗೈಸ್ ಇಷ್ಟೊತ್ತನ ಸಾವಿತ್ರಿ ಅಳಾಕಂತಿದ್ಲ, ಅದನ್ನ ತೋರ್ಸಕ್ಕಾಗ್ಲಿಲ್ಲ. ಎದಕ್ ಅಳಕಂತಿ ಸಾವು? ತಿಳಿದು ಎರಡನೇ ಸಲ ತಪ್ಪು ಮಾಡೀನಿ. ಇವಾಗ ಬರುತ್ತೆ ಯವ್ವ ಅಳಬಾಡ್ ಬಿಡಂಕದ. ಈಕಿ ಸಮಾಧಾನ ಮಾಡದ್ಬಿಟ್ಟು ಆಕಿನ ನಕ್ಕಂತ ಅಂತ ನಾಂತ್ರ ಫುಲ್ ನಕ್ಕಿನಿ. ಒಂದು ಸಿಲ್ಲಿ ಮೇಟರ್ಗೆ ಯಾಕೆ ಅಳ್ತಿ ಅಂದೆ. ಮತ್ ಏನ್ ಮಾಡ್ತಿ ಹೋದ್ರ ಇವಾಗ? ಇವ 2,000 ರೂಪಾಯಿ ದುಃಖ ಬರುತ್ತ. ನಿಜ ಬರುತ್ತಾ? ಮತ್ ಈಗ ಹೋಗ್ಬಿಟ್ಟೈತಿಲ್ಲ. ಈಗ ಅಪ್ಪಾಜಿ ಕೊಟ್ನ ರೊಕ್ಕ ಯಾರ್ದನಾಗ್ಲಿ ಒಟ್ಟೆ ಹೋಗ್ಬಾರ್ದು. ತಗೊಂಡಾರ ಪಾಪ ಅವರು ಚಲೋದಕ್ಕೆ ಯೂಸ್ ಮಾಡ್ಕೊಂಡ್ರೆ ಹೋಗ್ಲಿ ಬಿಡ ಅನ್ಬೋದು. ಅವ್ರು ಹೆಂಗಂದ್ರೆ ಯಾರು ಜ್ಯೋತಿ ಜ್ಯೋತಿದು ಯಾವ್ದೋ ಸಿಮ್ ಲಿಂಗ್ಸೂರಾಗಿರ್ತದ. ಒಂದ್ ಲಿಂಗ್ಸೂರಾಗ ಸಿಮ್ ತಗೊಂಡಿದ್ಲ ಅಂತ ಗೈಸ್. ಅದು ಫೋನ್ ಪೇ ಇಲ್ಲ ಅಂದ್ರ ಕಾಲಿಂಗ್ ನಂಬರ್ ಐತಿ ಗೊತ್ತಾ? ಇದು ನಂಬರ್ನ ಯೂಸ್ ಮಾಡ್ತಾಳ, ಅದು ಫೋನ್ ಪೇ ಬ್ಯಾರೆ ಯೂಸ್ ಮಾಡ್ತಾರ. ಅದು ಯಾರಂದ್ರ ತೆಲಂಗಾಣ ಅವ್ರದ್ದು ರಾಜ್ಯ, ಅಲ್ಲಿ ಅವ್ರವ್ರು ಎಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದೆವ ಹಾಕ್ಬಿಟ್ಟಿನಿ. ಈಗೀಗ ಅನ್ಕೊಂಡ್ ಹಾಕ್ಬಿಟ್ಟಿನಿ. ನನಕಂದ್ರೆ ಕಾಲ್ ಮಾಡುವಾಗ ಯಾವಾಗ್ಲೂ ತಂಗಚ್ಚಿ ಅಂತ ಹಿಂಗ್ ಸರ್ಚ್ ಮಾಡ್ಬಿಟ್ಟಿನಿ. ಹಂಗ ಫೋನ್ ಪೇಗೂ ಅರ್ಜೆಂಟ್ ಫೋನ್ ಪೇದಾಗ ಬೇರೆ ನಂಬರ್ ಬೇರೆಯವ್ರದ್ದು ಮಾಡಿ ಹಾಕ್ಬಿಟ್ಟಿನಿ. ಅವತ್ತೊಂದ್ಸಲ ನೈಟ್ 10,000 ಹಾಕಿದ್ದೆ. ಅವಾಗ ಏನೇನೋ ಟ್ರೈ ಮಾಡಿದೆ, ಕಂಪ್ಲೇಂಟ್ ಮಾಡಿದೆ, ಬರ್ಲೇ ಇಲ್ಲ. ಇವಾಗ ಮತ್ತೆ 2,000 ರೂಪಾಯಿ ಇವತ್ತು ಹಾಕ್ಬಿಟ್ಟಿನಿ. ಬೇಡ ಅಂದ್ಲು, ಅವತ್ತು ಬೇಡ ಅಂದ್ಲು. ಹಂಗೆ ತಡ್ಕಲಾರ್ದಾಕಿನಿ. ಇವತ್ತು ಬೇಡ ಅನ್ನಕಂತಿದ್ಲು. ಏನ್ ಅರ್ಜೆಂಟ್ ಇತ್ತವ? ಹಂಗಲ್ಲ ಮತ್ತೆ ಮರ್ತ್ ಬಿಡ್ತೀನಿ ನನ್ ಬಾಳ ಸಲ. ಹಂಗ ಅನ್ಕೊಂಡು ಮತ್ತೆ ಈಗ ಕೊಡ್ಬೇಕ್ ಅನ್ಕೊಂಡ್ ಹಾಕಕ್ ಹೋದ್ನೆ. ಅದು ಎಲ್ಲ ಅಕ್ಕಿಗೂ ಆಗ್ಲಿಲ್ಲ, ನನಗೂ ಆಗ್ಲಿಲ್ಲ. ನನಗನ ಕೊಟ್ಟಿದ್ರೆ ನನಗ ಅಕ್ಕಿತ್ ನೋಡು. ನನಗನ ಹಾಕ್ಬೇಕಿಲ್ಲ. ಹಂಗ ಅನ್ಕೊಳಕ್ ಆಗಲ್ಲ. ಇಷ್ಟತನ ಬೊಗ್ಗುಳು ಅಂತ ಹೇಳಕಂತಿಲ್ಲ ಗೈಸ್. ಏನ್ ಫಾಲ್ಟ್ ಹೇಳ್ರಿ, ಅದು ಅರ್ಥ ಆಗವಲ್ತ ಅವ್ರಿಗೆ. ನೀವು ಯಾರ ರೊಕ್ಕ ಹಾಕತ್ನಾಗ ಹುಷಾರಾಗ ಹಾಕಿ. ಏನಿಲ್ಲ ಫಾಲ್ಟ್. ಇವಾಗ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಅಂದ್ರ ಏನ್ ಮಿಸ್ಟೇಕ್ ಅಂದ್ರ ಯಾರಿಗಾದ್ರೂ ದುಡ್ಡು ಹಾಕ್ಬೇಕು. ಐತೆ ನೋಡ ನೀರು ಫೋನ್ ಪೇ ಅವ್ರದ್ದು ಅಂತಂದ ಹಾಕ್ಬಿಡ್ಬಾರ್ರಿ. ಯಾಕಂದ್ರೆ ಅವರೇ ಅದನ್ನ ಯೂಸ್ ಮಾಡ್ತಾ ಇರ್ತಾರ ಅನ್ನೋದ ಡೌಟ್. ಯಾಕಂದ್ರೆ ಅವ್ರದ್ದು ಫೋನ್ ಪೇನೇ ಇಲ್ಲ. ಫಸ್ಟ್ ಆಫ್ ಆಲ್ UPI ಅದು ನಂಬರ್ ಐತೆ ಅಷ್ಟೇ, ಅದು ಹೋಗ್ಬಿಡುತ್ತ. ಒಟ್ ಫೋನ್ ಪೇದಾಗ ಅಂದ್ರ ಫೋನ್ ನಂಬರ್ ನಿಂದು, ಫೋನ್ ಪೇ ಮಾತ್ರ ಬೇರೆಯವ್ರದ್ದು ಐತಿ. ಅದೇ ಮಿಸ್ಟೇಕ್ ಆಗಿರೋದು. ಇವಾಗ ಫೋನ್ ಪೇದಾಗ ಅವಾಗ ಬರುತ್ತ. ಒಟ್ಟ ದೊಡ್ಡ ಮಿಸ್ಟೇಕ್ ಆಗಿ ಒಂದ್ಸಲ 10,000 ಹೋಗೈತಿ, ಒಂದ್ಸಲ 2,000. ಸರ್ಪ್ರೈಸ್ ಕೊಡಕ್ ಹೋಗಿ ಹಾಗೆ ನಂದೇನ್ ತೊಂದ್ರೆ ಇಲ್ಲ ಗೈಸ್. ನನ್ ನಂಬರ್ ಇದೆ ನೋಡ್ರಿ. ನಂದಕ್ ಹಾಕಿ ಏನ್ ದುಡ್ಡು ಐದು ಬಿಡು. ಇಲ್ಲ ಹಂಗಂತಲ್ಲ, ಸುಮ್ನೆ ವೇಸ್ಟ್. ಕಷ್ಟಪಟ್ಟಿಲ್ಲ. ನಾನು ಖುಷಿಯಾಗಿದ್ನಿ ಅವಾಗ. ಒಂದ್ ರೊಕ್ಕ ಬಂದಿತ್ತು. ನಾವೇನ್ ಎಷ್ಟು ಮಾಡ್ತೀವಿ ಅಂದ್ರೆ ಎಷ್ಟು ಕಂಜೂಸ್ ಅಂತ. ತಿಂದ್ರೆ ವೇಸ್ಟ್ ಆದ್ರ ಆಗ್ಲಿ. ಯಾವ ಎಷ್ಟು ರೊಕ್ಕ ಖರ್ಚು ಮಾಡ್ತೀವಿ ನಮಗ ಹಂಗಲ್ಲ. ಸುಮ್ನೆ ಅನ್ನೆಸರಿ ಹೋಗ್ಬಾರದು ನನಗ. ಹಂಗ ಈಕಿ ಅಷ್ಟಕ್ಕೆ ಕಟ್ತೀರಿ, ನಾನು ತಂದು ಕೊಡ್ತಂತ. ಬರೀ ಬುಲ್ಡೆ ಇವ್ರು ನೋಡಿ ಹೆಂಗ್ ಕುಂತಾರ ಇವ್ರು ಮಾತ್ ಕೇಳ್ಕಂತ. ಕೊಡು. ನಾ ಊರಿಗೆ ಹೋಗುವಾಗ ಕೊಟ್ಟೋಗ್ತೀನಿ. ಇದೇ 100 ರೂಪಾಯಿ ನಿನಗ ಕೊಡ್ತೀನಿ. ನನಗೆ ಫಸ್ಟ್ ಆಫ್ ಆಲ್ ಅದು ಸಿಮ್ ತಗೊಳಕ್ಕೆ ಆ ನಂಬರ್ ಇಷ್ಟನೇ ಇರಲಿಲ್ಲ. ನಾನ್ ಬೇರೆ ನಂಬರ್ ತಗೋಬೇಕು ಅನ್ಕೊಂಡಿದ್ನೆ. ಅವ್ರು ಇಲ್ಲ ಇದೆ ಅಂತ ಅಂದ್ಬಿಟ್ಟು
ಅಂದ್ರೆ ಬ್ಲಾಕ್ ಮಾಡ್ಬಿಡು ಫೋನ್ ಪೇದೊಳಗ ನಂಬರ್ನ. ನಾನು ಏನ್ ಅನ್ಕೊಂಡಿದ್ದೆ ಅದ್ ಹೆಂಗನ ಮಾಡಿ ಟ್ರೈ ಮಾಡೋಣ, ನಮ್ದು 10,000 ರೂಪಾಯಿ ತಕ್ಕೊಳ್ಳೋಣ ಅಂತೇಳಿ ಅದನ್ನ ನಂಬರ್ನ ಬ್ಲಾಕ್ ಮಾಡ್ಲಿಲ್ಲ ನಾನು. ಅಲ್ಲಿ ಅವ್ರನ್ನ ಬ್ಯಾಂಕ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡ್ಬೋದಲ್ಲ ಫೋನ್ ಪೇ ಒಳಗ, ಅದಕ್ಕೆ ಅಲ್ಲಿ ಟ್ರೈ ಮಾಡಕಂತ ಅದ್ ಹಂಗೆ ಯಾವಾಗ ನೆನಪಾದಾಗ ಒಂದು ಕಂಪ್ಲೇಂಟ್. ಗೈಸ್ ಇನ್ನೂ ಒಂದು ಫೋನ್ ಪೇದಾಗ ಇದು ರಾಂಗ್ ಹಾಕಿದಾಗ ಹಿಂಗ್ ಡಯಲ್ ಮಾಡ್ರಿ ಬಂದ ಬಿಡ್ತಾರ ಅಕ್ಕ ಅಂತಾರಲ್ಲ, ಎಲ್ಲ ಸುಳ್ರಿ. ಅವಾಗಿನ ವಿಡಿಯೋ ನೋಡಿವಿ. ನಾನು ಎಷ್ಟು ಸಲ ಕಂಪ್ಲೇಂಟ್ ರೇಸ್ ಮಾಡೀನಿ, ಒಂದ್ಸಲೂ ವರ್ಕ್ ಆಗಿಲ್ಲ. ಮತ್ತೆ ಬ್ಯಾಂಕಿಗೆ ಹೋಗಿ ಕೂಡ ಕಂಪ್ಲೇಂಟ್ ಮಾಡಿ ನಮ್ಮಂತವ್ರಾದ್ರ ಕೈ ಚೆಲ್ ಬಿಡ್ತಾರ ಗೈಸ್. ನಮ್ ಸಾವಿತ್ರಿ ನೆವರ್ ಗಿವ್ ಅಪ್ ಅಂತ ಟ್ರೈ ಮಾಡಕ್ ಕುಂತಾಳ. ನಮ್ಮಂತವಾದ್ರ ಓದ್ರ ಬಿಡ ಮತ್ತೇನ್ ಮಾಡ್ತೀವಿ. ಕೈ ಚೆಲ್ಲಲ್ಲ, ನಿಮಗೆ ಐಡಿಯಾ ಇಲ್ಲ ಮತ್ತೆ ಅದಕ್ಕ ಮತ್ತೆ ಏನು ಅಂತವೆಲ್ಲ ಗೊತ್ತಿಲ್ಲಾರ್ದ ಕೈ ಚೆಲ್ತೀವಿ ಅಂತ ಹೇಳಿದೆ. ಮೆಸೇಜ್ ಹೇಳಿದಾರ ನೋಡ್ರಿ ಇವ್ರು. ಗೈಸ್ ನೈಟ್ ಎಲ್ಲ 10,000 ರೂಪಾಯಿ ಮಾಡಿ ಮಾಡಿ ನಮ್ಮ ಅಕ್ಕನ ಗಂಟಾಗ ಯಾಕ ಪುಣ್ಯ ಪಾಪ ಅಕ್ಕಿ ಕಡೆ ಇರೋದು ಇವಾಗ 4K ಬಂದಿತ್ತು ಎದ್ರದ. ಪಾಪ 2K ಉಳಿಸ್ಕೊಂಡು ಖರ್ಚು ಮಾಡ್ತಂತೇಳಿ ಈಗ 2K ಹಾಕಕ್ ಹೋಗ್ಯಾಳ. ನನಗನ್ ಹಾಕ್ಬೇಕಿಲ್ಲ ಕಡೆ. ಬ್ಯಾಡ ಅಂತ ಅನ್ನಕಂದ್ರೆ ಆಕಿ ಜೋಶ್ ಒಳಗ ಹಾಕಿ ಇರ್ಲಿ ಬಿಡ. 2,000 ಯಾರು ಈ ತರ ಮಿಸ್ಟೇಕ್ ಮಾಡ್ಬೇಡಿ ಗೈಸ್. ದುಡ್ಡೇ ಬಿಡ್ರಿ, 2,000 ದುಡ್ಡಲ್ಲ ಅಂತ ಹೇಳಕಂತಿಲ್ಲ. ಪೂರ ಜಗ್ಗಿ ಹಾಕಿದ್ರೆ ಏನ್ ಮಾಡೋದ್, ಜೀವ ಹೋಗೋದಲ್ಲ. ಯಾವ್ದ ಗೋಲ್ಡ್ ಏನೋ ಒಟ್ಟು ಯಾರಿಗೆ ಹಾಕ್ಬೇಕಂತ ಕಡಿದ್ವಿ, ಮತ್ ಜಗ್ ಹಂಗ ಹಾಕ್ಬಿಟ್ಟಿದ್ರ ನನಗ ಅಲ್ದ. ಯಾಕ ಪುಣ್ಯ ಅಕ್ಕಿ ಕಡೆ ಅಷ್ಟೊಂದು ಇರಂಗಿಲ್ಲ ಅಲ್ಲ. ಓಕೆ, ಇದೇ ತರ ಯಾರು ಮಿಸ್ಟೇಕ್ ಮಾಡ್ಬೇಡ್ರಿ ಗೈಸ್. ನೋಡ್ಕೊಂಡು ಫೋನ್ ಪೇ ಯೂಸ್ ಮಾಡ್ರಿ, ಪಾಠ ಕಲೀರಿ. ಕಲ್ಸ್ಯಾರ ನೋಡ್ರಿ ಇವ್ರು ಇವಾಗ. ಆಗ ನಿಮ್ಗ ಹಾಯ್ ಅಂತ ಹಾಕ್ರಿ, ಇಲ್ಲಾಂದ್ರೆ ₹1 ಹಾಕ್ರಿ, ಹಾಯ್ ಅಂತ ಹಾಕ್ರಿ ಅಲ್ಲ. ದೊಡ್ಡ ಹಾಕ್ಬಾರ್ದು ಗೈಸ್. ನೋಡ್ರಿ ಹೋಗಿದ್ದಕ್ಕೆ 2,000 ರೂಪಾಯಿ ಹೋಗಿದ್ದಕ್ಕೆ ಪಾರ್ಟಿ ಮಾಡಕಂತೀವಿ ಗೈಸ್. ಜಾತ್ರೆ ಆಡ್ತೀವಿ ಅಂತ ನಿಮ್ದ ಇದು? ಓಕೆ ತಗೊಳ್ಳಿ. ನಮ್ದು ನಮ್ಮ ಪಾಪುದಿದು, ಇದು ನಂದು, ಇದು ನಮ್ಮ ಪಾಪುದು. ಚಿಕನ್ ಡ್ರೈ ಮಾಡಿದ್ದೀವಿ. ಸಾವಿತ್ರಿದು 2,000 ರೂಪಾಯಿ ಅದೇ ಖುಷಿ. ನಮ್ಮ ಅಮ್ಮನಿಗೆ ಕಾಲ್ ಮಾಡಿ ಚಿಕನ್ ತರಿಸಿದ್ವಿ. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿ ಕಳೆದಿರೋ ಪಾರ್ಟಿ ನಾವು ಪಾರ್ಟಿ ಹೊಟ್ಟೆಗೆ ಸಂಕಟ ಆಗಿದೆ ಗೈಸ್, ಆದ್ರೂ ಪಾರ್ಟಿ ಮಾಡ್ತಿದ್ದಾರೆ. ಬನ್ನಿ ಗೈಸ್ ಊಟ ಮಾಡೋಣ.